ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆಯಲ್ಲಿ ದೊಡ್ಡ ಮೋಸ ನಡೆದಿದೆ ಅಂತ ಹೇಳ್ಬೋದು. ಕಲರ್ಸ್ ಕನ್ನಡ ವಾಹಿನಿ ತನಗೆ ಬೇಕಾದ ಕಂಟೆಸ್ಟೆಂಟ್ಸ್ಗೆ ಫೇವರಿಸಮ್ ಮಾಡಿದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈಗ ದೊಡ್ಡ ಸಾಕ್ಷಿನೇ ಸಿಕ್ಕಿದೆ. ಬಿಗ್ ಬಾಸ್ ಮನೆಯಿಂದ ಮೋಕ್ಷಿತಾ ಪೈ ಅವರು ಹೊರಗುಳಿದಿದ್ದಾರೆ ಅಂತಲೇ ಹೇಳ್ಬೋದು. 4ನೇ ಕಂಟೆಸ್ಟೆಂಟ್ಸ್ ಆಗಿ ಬಿಗ್ ಬಾಸ್ ಮನೆಯಿಂದ ಮೋಕ್ಷಿತಾ ಪೈ ಅವರು ಹೊರಗೋಗಿದ್ದಾರೆ ಅಂತ ಹೇಳ್ಬೋದು. ಮಂಜಣ್ಣನ ಎವಿಕ್ಷನ್ನೇ ಸಿಕ್ಕಾಪಟ್ಟೆ ತಲೆನೋವಾಗಿತ್ತು. ಯಾಕಪ್ಪ ಪಾಪ ಈ ಮನುಷ್ಯ ಇಷ್ಟು ಚೆನ್ನಾಗಿ ಆಡಿರಲಿ, ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದ. ರಜತ್ಕಿಂತಲೂ ಕೂಡ ಸಖತ್ತಾಗಿ ಆಡಿದ್ದ. ಸ್ವಲ್ಪ ವಾರಗಳ ಕಾಲ ಸ್ವಲ್ಪ ವೀಕ್ ಆಗಿದ್ರು ಅನ್ನೋದು ಬಿಟ್ಟರೆ ಮಿಕ್ಕಿದ ಅಷ್ಟೂ ವಾರನೂ ಕೂಡ ಎಂಟರ್ಟೈನ್ಮೆಂಟ್ ಆಗಿದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾ ಇದ್ರು. ಎಲ್ಲದರಲ್ಲೂ ಕೂಡ ಇವ್ರನ್ನ ತೊಡಸ್ಕೊಂತ ಇದ್ರು. ಆದರೂ ಕೂಡ ಇವ್ರನ್ನ ಎಲಿಮಿನೇಟ್ ಮಾಡಿದ್ದೆ ಬಹಳಷ್ಟು ಜನಕ್ಕೆ ಬೇಸರ ಆಗಿತ್ತು. ಅದೇ ರೀತಿ ಸೋಷಿಯಲ್ ಮೀಡಿಯಾದ ಪೋಲ್ಗಳನ್ನು ಕೂಡ ನೋಡೋದು, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಫೇಸ್ಬುಕ್, ಟ್ವಿಟ್ಟರ್, ಅದೇ ರೀತಿ ಇನ್ಸ್ಟಾಗ್ರಾಮ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ, ಯಾವುದೇ ಥರದ ಒಂದಿಷ್ಟು ಫೋಲ್ಸ್ಗಳನ್ನು ಕೂಡ ನಾವು ನೋಡೋದಾದ್ರೆ ಇಲ್ಲಿ ಫಸ್ಟ್ ಆಪ್ಷನ್ನೇ ಹನುಮಂತ, ಸೆಕೆಂಡ್ ಆಪ್ಷನ್ ಇದ್ದಿದ್ದು ಮೋಕ್ಷಿತಾ ಪೈ ಅವರು, ಅದಾದ ನಂತರ ತ್ರಿವಿಕ್ರಮ್, ಅದಾದ ನಂತರ ಇದ್ದಿದ್ದೆ ಮಂಜಣ್ಣ, ಉಗ್ರ ಮಂಜಣ್ಣ ಇದ್ರು ಅಂತ ಹೇಳ್ಬೋದು. ಆದರೆ ಈಗ ಉಗ್ರ ಮಂಜಣ್ಣ ಅಂತೂ ಎಲಿಮಿನೇಟ್ ಆಗಿದೆ, ಅವರ ಬಗ್ಗೆ ಮಾತಾಡೋದು ಬೇಡ. ಈ ವಿಡಿಯೋದಲ್ಲಿ ನಾವು ನೋಡೋದಾದ್ರೆ ಮೋಕ್ಷಿತಾ ಪೈ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಇದೊಂದು ಬೇಸರದ ಸುದ್ದಿ ಅಂತ ಹೇಳೋದು. ಬೇಸರದ ಸುದ್ದಿ ಅನ್ನೋಕ್ಕಿಂತಲೂ ಯಾಕಪ್ಪ ಅಂದ್ರೆ ಬೇಸರದ ಸುದ್ದಿ ಅನ್ನೋಕ್ಕಂದ್ರೆ ಸೋಷಿಯಲ್ ಮೀಡಿಯಾದ ಪೋಲ್ಗಳ ಪ್ರಕಾರ ನಾವು ನೋಡೋದಾದ್ರೆ ಮೋಕ್ಷಿತಾ ಪೈ ಅವರಿಗೆ 2ನೇ ಸ್ಥಾನ ಅಥವಾ 3ನೇ ಸ್ಥಾನ ಸಿಗಬೇಕಾಗಿತ್ತು. ಆದರೆ ಈ ಮನೆಯಲ್ಲಿ ಅವ್ರು ಏನು ಮಾಡಿದವರು ಮಾಡಿಲ್ವೋ ಅನ್ನೋದು ಸೆಕೆಂಡ್ರಿ ಆಗಿ ಇಟ್ಕೊಂಡ್ರು ಕೂಡ ವೋಟಿಂಗ್ನ ಪ್ರಕಾರ ಕಲರ್ಸ್ ಕನ್ನಡದವರು ಯಾವುದೇ ಕಾರಣಕ್ಕೂ ಇಲ್ಲಿ ಆಯ್ಕೆ ಮಾಡ್ತಾ ಇಲ್ಲ ಅನ್ನೋದು ಮತ್ತೆ ಒಂದು ನಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಸುದೀಪ್ ಅವರು ಈ ಸೀಸನ್ನ ಬಿಡೋಕ್ಕೆ ನಿರ್ಧಾರ ಮಾಡಿರೋದಂತೂ ಕೂಡ ಕನ್ಫರ್ಮೇಷನ್ ಆಗಿದೆ. ಇವರಿಗೆ ಬೇಕಾದವ್ರನ್ನೇ ವಿನ್ ಮಾಡಿಸ್ಕೊಂಡು ಅದೇ ರೀತಿ ಬಿಗ್ ಬಾಸ್ನ ಒಂದು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿದ್ರು ಇನ್ನೂ ಕೂಡ ಅವ್ರಿಗೆ TRP ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ವೇ ತ್ರಿವಿಕ್ರಮ್ನ ಗೆಲ್ಸೋಕ್ಕೆ ಸ್ವಲ್ಪ ಐಡಿಯಾ ಮಾಡ್ತಾರೆ. ಈ ಕಾರಣಕ್ಕೋಸ್ಕರ ಉಗ್ರ ಮಂಜು ಅವ್ರನ್ನ ಎಲಿಮಿನೇಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಮೋಕ್ಷಿತಾ ಪೈ ಅವರು ಕೂಡ ಈಗ ಎಲಿಮಿನೇಟ್ ಆಗಿದ್ದಾರೆ. ಮೋಕ್ಷಿತಾ ಪೈ ಅವರು ಎಲಿಮಿನೇಟ್ ಆಗಿರೋದು ಅವ್ರ ಅಭಿಮಾನಿಗಳಿಗೆ ಬಹಳ ಬೇಸರ ಅಂತಲೇ ಹೇಳ್ಬೋದು. ಸ್ವಲ್ಪನಾದರೂ 2ನೇ ಸ್ಥಾನ 3ನೇ ಸ್ಥಾನ ಬಂದಿದ್ರು ಕೂಡ ಅವ್ರ ಅಭಿಮಾನಿಗಳಿಗೆ ಸ್ವಲ್ಪ ಸುಧಾರಿಸ್ಕೊಂತಿದ್ರು. ಅದ್ರ 4ನೇ ಸ್ಥಾನ ಅದು ಕೂಡ ಬೇಸರದ ಸುದ್ದಿ. ಇನ್ನು ರಜತ್, ತ್ರಿವಿಕ್ರಮ್, ಹನುಮಂತ ಈ 3 ಜನ ಕಂಟೆಸ್ಟೆಂಟ್ಸು ಡೈರೆಕ್ಟ್ ಆಗಿ ಸುದೀಪ್ ಅವರು ಬಿಗ್ ಬಾಸ್ ಮನೆಯ ಒಳಗೆ ಹೋಗಿ ಕರ್ಕೊಂಡು ಬರೋಕ್ಕೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಹೋಗಲಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಗೆ ಅನಿಸುತ್ತೆ ಇವರಲ್ಲಿ ಯಾರು ಗೆಲ್ಲಬೇಕು? ನಿಜವಾಗ್ಲೂ ಹನುಮಂತನಿಗೆ ಕೊಡ್ತಾರಾ ಅಥವಾ ರಜತ್ ಮತ್ತು ತ್ರಿವಿಕ್ರಮ್ ನಡುವೆನೇ ಮಾಡ್ತಾರಾ ಅನ್ನೋದನ್ನ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತು ನೋಡಿ. ಬಾಯ್ ಸ್ನೇಹಿತರೆ.